ಗುಡ್ ಮಾರ್ನಿಂಗ್ ಎವ್ರಿವನ್. ಕಮ್ಯುನಿಕೇಷನ್ ಪೇಪರ್ 2 ಕನ್ನಡ ಕಂಪ್ಯೂಟರು ಇಂಗ್ಲೀಷ್ನಲ್ಲಿ ಇವತ್ತಿನ ಕ್ಲಾಸು ಕನ್ನಡ ವರ್ಣಮಾಲೆ ಇಂಪಾರ್ಟೆಂಟ್ ಕ್ಲಾಸು. ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವಂಥ ಪಾಯಿಂಟ್ಸನ್ನು ನಾನು ಈ ಒಂದೇ ಪೇಜಲ್ಲಿ ಎಲ್ಲನೂ ಕವರ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವಂಥ ಮತ್ತು ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದಂಥ ಪಾಯಿಂಟ್ಸನ್ನು ಇದು ಒಂದೇ ಪೇಜಲ್ಲಿ ಕವರ್ ಮಾಡಿದ್ದೀನಿ. ನಾನು ಈ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ವಿತ್ ಇದೇ ಚಾಪ್ಟರ್ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸನ್ನು ಕೇಳಿದ್ದಾರೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಕ್ಲಾಸು ಇಲ್ಲಿ ನೋಡಿ, ಆ ಚಾಪ್ಟರ್ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸನ್ನು ಕೇಳಿದ್ದಾರೆ ಅಂತ ನಾನು ಚಾಪ್ಟರ್ ವೈಸ್ ಎಕ್ಸ್ಪ್ಲನೇಷನ್ ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್. ಇದು ವಿಭಕ್ತಿಯ ಪ್ರತ್ಯಯ. ಈ ವಿಭಕ್ತಿಯ ಪ್ರತ್ಯಯದಲ್ಲಿ ಇದೊಂದು ಚಾರ್ಟನ್ನು ನೋಡ್ಕೊಂಡ್ರೆ ಸಾಕು. ಅದು ಜಾಸ್ತಿ ಎಕ್ಸಾಮಲ್ಲಿ ಈ ಚಾರ್ಟ್ ಮೇಲೆ ಕ್ವಶನ್ಸ್ಗಳು ಬಂದಿದ್ದಾವೆ. ಇಷ್ಟು ನೋಡ್ಕೊಂಡು ಸಾಕು. ಅದ್ರ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರು. ಇದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರು. ಇದು ನಾಮಪದ. ಇಷ್ಟೇ ಎಕ್ಸ್ಪ್ಲನೇಷನ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರು. ಇದು ಸರ್ವನಾಮ ಪದ. ಇದೇ ರೀತಿಯಾಗಿ ನಾನು ನಿಮಗೆ ಎಲ್ಲನೂ ಕವರ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಕ್ಲಾಸು ಇಲ್ಲಿ ನೋಡಿ. ಮೊದಲಿಗೆ ಕನ್ನಡ ವರ್ಣಮಾಲೆ ವ್ಯಂಜನಗಳು ಎಷ್ಟು? 34 ಇದ್ದಾವೆ. ಇದನ್ನು ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾರೆ. ವ್ಯಂಜನಗಳು 34. ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಶಕ್ತವಾಗಿರದ ಅಕ್ಷರಗಳೇ ವ್ಯಂಜನಗಳು. ಅಂದರೆ ಈ ವ್ಯಂಜನಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಲಿಕ್ಕೆ ಬರಲ್ಲ, ಅವನ್ನೇ ವ್ಯಂಜನಗಳಂತಾರೆ. ಇಲ್ಲಿ ನೋಡಿ, ಕರೆಕ್ಟಾಗಿ ಓದ್ಕೊಳ್ಬೇಕು. ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಶಕ್ತವಾಗಿರದ ಅಕ್ಷರಗಳನ್ನೇ ವ್ಯಂಜನಗಳಂತಾರೆ. ವ್ಯಂಜನಗಳು ಟೋಟಲಾಗಿ 34ಗಳಿದ್ದಾವೆ. ಅದರಲ್ಲಿ ಈ ವ್ಯಂಜನಗಳಲ್ಲಿ ನೋಡ್ಕೊಳ್ಳಿ, ಇವು ಮಹಾಪ್ರಾಣ ಹತ್ತಿದ್ದಾವೆ. ಇದನ್ನು ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಮಹಾಪ್ರಾಣ ಎಷ್ಟಿದ್ದಾವಂತೆ? ಮಹಾಪ್ರಾಣ ಹತ್ತಿದ್ದಾವೆ. ಮಹಾಪ್ರಾಣ ಯಾವುದಂದರೆ ಇಲ್ಲಿ ನೋಡಿ, ಕಕ ಗಗ ಚಚೆ ಜಜ ಟಟ ಡಡ ತತ ದನ ಪಪ ಬಮ ಇವೆಲ್ಲ. ಇದರಲ್ಲಿ 2ನೇ ಸಾಲು ಮತ್ತು 4ನೇ ಸಾಲು ಇವೆಲ್ಲ ಮಹಾಪ್ರಾಣ. ಮತ್ತು ಅಲ್ಪ ಪ್ರಾಣ ಕೂಡ ಹತ್ತಿದ್ದಾವೆ. ಅವು ಯಾವುದಂತ ನೋಡ್ಕೊಂಡ್ರೆ 1ನೇ ಸಾಲು ಮತ್ತು 3ನೇ ಸಾಲು ಇದು ಅಲ್ಪ ಪ್ರಾಣ. ಅನುನಾಸಿಕ 5 ಇದ್ದಾವೆ. ಈ ಲಾಸ್ಟ್ನೇ ಸಾಲಿದಲ್ಲ, ಇವು ಅನುನಾಸಿಕ. ಅಂದರೆ ಮೂಗಿನ ಸಹಾಯದಿಂದ ಉಚ್ಚಾರ ಆಗುತ್ತಲ್ಲ, ಇವು 5 ಇದ್ದಾವೆ ಅನುನಾಸಿಕ. 5 ಇಂಪಾರ್ಟೆಂಟ್. ಇಲ್ಲಿ ನೋಡಿ, ವರ್ಗೀಯ ವ್ಯಂಜನ 25. ಇವೆಲ್ಲನೂ ವರ್ಗೀಯ ವ್ಯಂಜನಗಳು. ಅವು 25. ಒಂದು ಸೆಕೆಂಡು, ಇಂಪಾರ್ಟೆಂಟ್. ನೆಕ್ಸ್ಟ್ ನಿಮಗೆ ಈ ಕ್ಲಾಸ್ PDF ನಿಮಗೆ ಈ ಕಮ್ಯುನಿಕೇಷನ್ ಪೇಪರ್ದ ಕಂಪ್ಲೀಟ್ ನೋಟ್ಸ್, ಅಂದರೆ ಕಂಪ್ಲೀಟ್ ಎಲ್ಲ ಸಿಲಬಸ್ಸದು ಕಂಪ್ಲೀಟಾಗಿ ನಿಮಗೆ ನೋಟ್ಸು PDF ಏನಾದರೂ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕಿಗೆ ಕ್ಲಿಕ್ ಮಾಡಿ ಅಲ್ಲಿ ಹೋಗಿ ಕನ್ನಡ ನೋಟ್ಸ್ ಅಂತ ನನಗೆ ಒಂದು ಮೆಸೇಜ್ ಮಾಡಿ ನಿಮಗೆ ಈ PDF ಕಳಿಸ್ಕೊಡ್ತೀನಿ. ಇಂಪಾರ್ಟೆಂಟ್ ಕ್ಲಾಸು. ನೆಕ್ಸ್ಟ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ಹೋಗಿ ಕ್ಲಿಕ್ ಮಾಡಿ. ವರ್ಗೀಯ ವ್ಯಂಜನ, ಇದು ವರ್ಗೀಯ ವ್ಯಂಜನ 25. ಅವರ್ಗೀಯ ವ್ಯಂಜನ 9 ಇದ್ದಾವೆ. ಏರಳ ಭಾಷೆ ಹಳಾಕ್ಷರ ಇವೆಲ್ಲ ನೋಡ್ಕೊಳ್ಳಿ. ಅವರ್ಗೀಯ 9 ಇದ್ದಾವೆ. ಸ್ವರಗಳು ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಶಕ್ತವಾಗಿರುವ ಅಕ್ಷರಗಳೇ ಸ್ವರಗಳು. ಇಂಪಾರ್ಟೆಂಟ್. ಸ್ವರಗಳು ಯಾವಾಗಲೂ ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಶಕ್ತವಾಗಿರ್ತವೆ, ಅವುಗಳನ್ನೇ ಸ್ವರಗಳು 14 ಇದ್ದಾವೆ. ಆ ಇ ಉ ಎ ಐ ಓ ಮ ಇವೆಲ್ಲ ಸ್ವರಗಳು. ಋಷಸ್ವರ 6 ಇದ್ದಾವೆ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳೇ ಋಷಸ್ವರ. ಇಲ್ಲಿ ನೀವು ಉದಾಹರಣೆಗಳನ್ನು ನೋಡ್ಬೋದು. ದೀರ್ಘಸ್ವರ 7 ಇದ್ದಾವೆ. 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳೇ ದೀರ್ಘಸ್ವರ. ಇದನ್ನೇ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಸ್ವರಗಳು ಎಷ್ಟಿದ್ದಾವೆ ಅಂತ ಕೇಳಿದ್ದಾರೆ? 14. ಋಷಸ್ವರ ಎಷ್ಟಿದ್ದಾವೆ? 6. ದೀರ್ಘಸ್ವರ ಎಷ್ಟಿದೆ? 7. ಇದನ್ನೇ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ. ಇಂಪಾರ್ಟೆಂಟು. ನೆಕ್ಸ್ಟ್ ಪ್ಲುತಸ್ವರ. ದೀರ್ಘಸ್ವರವನ್ನು ಮತ್ತಷ್ಟು ದೀರ್ಘವಾಗಿ ಉಚ್ಚರಿಸುವ ಅಕ್ಷರಗಳೇ ಪ್ಲುತಸ್ವರ ಎನ್ನುವರು. ಇದು 3 ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. ಇಂಪಾರ್ಟೆಂಟು. ಉದಾಹರಣೆ ಕೂಡ ನೀವು ನೋಡ್ಕೊಳ್ಬೋದು. ಇಂಪಾರ್ಟೆಂಟು. ಅಲ್ಪ ಪ್ರಾಣ 10 ಇದ್ದಾವೆ. ಹಿಂದ್ಗಡೆ ತೋರಿಸಿ ಮೇಲ್ಗಡೆ ಇವು ಅಲ್ಪ ಪ್ರಾಣ 10 ಇದ್ದಾವೆ. ಅದನ್ನು ಡೆಫಿನಿಷನ್ನು: ಕಡಿಮೆ ಪ್ರಾಣದಿಂದ, ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ಯಾವ ಅಲ್ಪ ಪ್ರಾಣ. ಮಹಾಪ್ರಾಣ 10. ಹೆಚ್ಚು ಪ್ರಾಣದಿಂದ, ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ಮಹಾಪ್ರಾಣ. ಸ್ವಲ್ಪ ಓದ್ಕೊಳ್ಳಿ. ಇಂಪಾರ್ಟೆಂಟು. ಮೂಗಿನ ಸಹಾಯ, ಅಂದರೆ ಅನುನಾಸಿಕ 5 ಇದ್ದಾವೆ. ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳೇ ಅನುನಾಸಿಕ. ಇಷ್ಟು ನೀವು ನೋಡ್ಕೊಳ್ಳಿ. ಇಂಪಾರ್ಟೆಂಟು. ಕೆಳಗಡೆ ಒಂದು ಸೆಕೆಂಡ್. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವರ್ಣಗಳ ಸಂಖ್ಯೆ 49.
ಋಷಸ್ವರ 6, ದೀರ್ಘಸ್ವರ 7, ಸಂಧ್ಯಾಕ್ಷರ 2. ಇದನ್ನು ಕೂಡ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಸಂಧ್ಯಾಕ್ಷರ 2 ಎಷ್ಟಿದಾವೆ ಅಂತ ಕೇಳಿದರೆ, ಕನ್ನಡ ವರ್ಣಮಾಲೆಯಲ್ಲಿರೋ ಯೋಗವಾಹಕ 2 ಇದಾವೆ. ಕನ್ನಡ ವರ್ಣಮಾಲೆಯಲ್ಲಿರೋ ವ್ಯಂಜನ ವರ್ಗಗಳ ಸಂಖ್ಯೆ 34. ಇಂಪಾರ್ಟೆಂಟ್ ಇದು ಕೆಳಗಡೆಯಲ್ಲಿ ಇದು ಇಂಪಾರ್ಟೆಂಟ್ ಏನಂದರೆ, ಸ್ವರ ಪ್ಲಸ್ ಸ್ವರ, ಒಂದು ಸೆಕೆಂಡ್, ಸ್ವರ ಪ್ಲಸ್ ಸ್ವರ ಈಕ್ವಲ್ ಟು ಸಂಧ್ಯಾಕ್ಷರ. ಸಂಧ್ಯಾಕ್ಷರ ಐ ಮತ್ತು ಔ ಇವು ನೆನಪಿಟ್ಕೊಳ್ಳಿ, ಇವು ಇಂಪಾರ್ಟೆಂಟ್. ಇವು ನನ್ನ 2 ಕೊಟ್ಟು ಇವು ಯಾವ ಅಕ್ಷರ ಅಂತ ಕೊಡ್ತಾರೆ, ವ್ಯಂಜನ, ಸ್ವರ, ಸಂಧ್ಯಾಕ್ಷರ ಈ ಥರ ಕೊಡ್ತಾರೆ. ಅದಕ್ಕೋಸ್ಕರ ಐ ಮತ್ತು ಔ ಇವೆರಡು ಇದಲ್ಲ, ಇವು ಸಂಧ್ಯಾಕ್ಷರ. ಸಂಧ್ಯಾಕ್ಷರ ಎಷ್ಟಿದಾವೆ? 2 ಇದಾವೆ. ವ್ಯಂಜನ ಪ್ಲಸ್ ಸ್ವರ ಸೇರಿದರೆ ಗುಣಿತಾಕ್ಷರ. ಇದನ್ನು ಕ್ವಶನ್ಸ್ ಕೇಳಿದ್ದಾರೆ. ಸ್ವರ ಪ್ಲಸ್ ವ್ಯಂಜನ ಅರ್ಧಾಕ್ಷರ. ಇಷ್ಟು ನಿಮಗೆ ನೆನಪಿರಲಿ. ವ್ಯಂಜನ ಸ್ವರ ಸೇರಿದಾಗ ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರ ಅಂದರೆ ಒಂದೇ, ಕೂಡ ಒತ್ತಕ್ಷರ ಅಂದರೆ ಒಂದೇ. ಅದನ್ನು ಕೂಡ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದರೆ, ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ. ನೆಕ್ಸ್ಟ್ಲಿ ಕರ್ಕಶ ವರ್ಣಗಳು. ವರ್ಗೀಯ ವ್ಯಂಜನಗಳಲ್ಲಿ 1 ಮತ್ತು 2ನೇ ವರ್ಣಗಳು ವರ್ಗೀಯ ವ್ಯಂಜನ. ಇಲ್ಲಿ ನೋಡಿ, ಕರ್ಕಶ ವರ್ಣಗಳಂದರೆ ಇದೆಲ್ಲ, ಇದು ಈ ಸಾಲು ಮತ್ತು ಈ ಸಾಲು ಇವೆರಡು ಕೂಡ ಕರ್ಕಶ ವರ್ಣಗಳು, ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಮೃದು ವರ್ಣಗಳು. ಮೃದು ವರ್ಣ ಅಂದರೆ 3, 4, 5. ಇದು 3, 4, 5 ಇವೆಲ್ಲ 3 ಸಾಲು, ಇವು ಮೃದು ವರ್ಣಗಳು. ಇದು ನೀವು ನೋಡ್ಕೋಬೋದು, ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳ್ತಾರೆ. ಇವೆರಡು ಕರ್ಕಶ ವರ್ಣಗಳು. ಇವು 1, 2, 3 ಈ 3 ಇದಲ್ಲ, ಇವು ಮೃದು ವರ್ಣಗಳು. ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ. 2, 3 ವ್ಯಂಜನ 2ಕ್ಕಿಂತ ಹೆಚ್ಚು ಒಟ್ಟಿಗೆ ಸೇರುವುದಕ್ಕೆ ಒತ್ತಕ್ಷರ ಎನ್ನುತ್ತಾರೆ. ನೀವು ನೋಡ್ಬೋದು. ಇದರಲ್ಲಿ 3 ವಿಧಗಳಿವೆ: ಸಜಾತಿ, ವಿಜಾತಿ, ಸಮ್ಮಿಶ್ರ. ಇದು ನಿಮಗೆ ನೆನಪಲ್ಲಿ ಇಂಪಾರ್ಟೆಂಟ್, ಜಾಸ್ತಿ ಕ್ವಶನ್ಸು ಇದರ ಮೇಲೆ ಕೇಳಿದರೆ. ಒಂದು ಸೆಕೆಂಡ್, ಕರ್ಸರ್ ಯಾಕೆ ಬರ್ತಾ ಇಲ್ಲ. ಸಜಾತಿ ಒಂದೇ ಜಾತಿಯ 2 ವ್ಯಂಜನಗಳು ಸೇರಿದಾಗ ಆಗುವ ಸಂಯುಕ್ತಾಕ್ಷರ. ಅಂದರೆ ಇಲ್ಲಿ ಉದಾಹರಣೆಗಳು ನೋಡಿ, ಅಮ್ಮ, ಅಕ್ಕ, ಇಲ್ಲಿ ಒತ್ತಾಕ್ಷರ ನೋಡಿ. ಇಲ್ಲಿ ಪ ಕ ಪದ ಒತ್ತ ಬಂದಿದೆ, ನ ಕ ನಾದ ಒತ್ತ ಬಂದಿದೆ, ದ ಕ ದ ಕ ಕ ಕದ, ತ ಕ ತದ ಉತ್ತ, ಪ ಕ ಪ ನ ತ. ಅಂದರೆ ಯಾವ ಅಕ್ಷರದ ಅದೇ ಒತ್ತಕ್ಷರ ಬಂದಿರ್ತದಲ್ಲ ಅದಕ್ಕೆ ಸಜಾತಿ ಅಂತಾರೆ. ನೋಡಿ, ವಿಜಾತಿ ಅಂದರೆ ಬೇರೆ ಜಾತಿಯ 2 ವ್ಯಂಜನ ವರ್ಣಗಳ ಉಚ್ಚಾರಣೆಯನ್ನು ವಿಜಾತಿ ಅನ್ನುತ್ತಾರೆ. ಇಲ್ಲಿ ನೋಡಿ, ಒಂದು ಅಕ್ಷರಕ್ಕೆ ಬೇರೆ ಒತ್ತಕ್ಷರ, ಅದೇ ಒತ್ತಕ್ಷರ ಬಂದರೆ ಸಜಾತಿ. ಅದೇ ಅಕ್ಷರಕ್ಕೆ ಬೇರೆ ಒತ್ತಕ್ಷರ ಬಂದರೆ ಅಕ್ಷರ. ನೋಡಿ, ಕ್ಷ ಕ ಕ್ಷ ಒತ್ತರ ಬಂದಿದೆ, ಇಲ್ಲಿ ನೇತ್ರ ಅಂತಿಲ್ಲ, ರ ಉತ್ತರ ಬಂದಿದೆ. ಸೂರ್ಯ, ಕಷ್ಟ, ಶಕ್ತಿ. ನೋಡಿ, ತ ಉತ್ತರ ಬಂದಿದೆ. ಈ ಥರ ಬೇರೆ ಒತ್ತಕ್ಷರ ಬಂದರೆ ಅದೇ ವಿಜಾತಿ. ಸಮ್ಮಿಶ್ರ ಬೇರೆ ಬೇರೆ ಜಾತಿಯ 3 ಅಥವಾ 3ಕ್ಕಿಂತ ಹೆಚ್ಚು ವ್ಯಂಜನಗಳು ವರ್ಣಗಳು. ಉದಾಹರಣೆಗೆ ಅಂದರೆ ಇಲ್ಲಿ ನೀವು ನೋಡ್ಬೋದು, ಸ್ತ್ರೀ, ರಾಷ್ಟ್ರ, ವಸ್ತ್ರ, ರಾಷ್ಟ್ರೀಯ ಈ ಥರ ಅಕ್ಷರ ಬಂದರೆ ಇವು ಸಮ್ಮಿಶ್ರ. ಇದು ನಿಮಗೆ ನೆನಪಿಲ್ಲ. ಸಜಾತಿ, ವಿಜಾತಿ, ಸಮ್ಮಿಶ್ರ. ಇದು ಇಂಪಾರ್ಟೆಂಟ್, ಜಾಸ್ತಿ ಕ್ವಶನ್ಸ್ ಎಕ್ಸಾಮಲ್ಲಿ ಇದ್ರ ಮೇಲೇ ಕೇಳಿದ್ದಾರೆ. ಸ್ಪರ್ಶ ಅಂದರೆ ವರ್ಣಗಳು ಉಚ್ಚರಿಸುವ ಮುನ್ನ ಉಸಿರು ತೆಗೆದು ಹೊರಹಾಕುವುದಕ್ಕೆ ಸ್ಪರ್ಶ ಎನ್ನುತ್ತಾರೆ. ಅಘೋಷ ಸ್ಪರ್ಶ. ಅಘೋಷ ಸ್ಪರ್ಶ ವರ್ಣಗಳನ್ನು ವರ್ಣನಾಳಗಳಿಗೆ ಸ್ಪರ್ಶಿಸದೆ ಹೊರಬರುವ ಎಂದಕ್ಷರ. ಇದು ನಿಮಗೆ ನೆನಪಿರಲಿ, ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳಿದರೆ. ಅಘೋಷ ಸ್ಪರ್ಶ ಡೆಫಿನಿಷನ್ನು: ವರ್ಣಗಳು ವರ್ಣನಾಳಗಳಿಗೆ ಸ್ಪರ್ಶಿಸದೆ, ಅಂದರೆ ನೀವು ಮಾತಾಡ್ತಿರಲಿ, ಇವಾಗ ನಿಮ್ಮ ನಾಲಿಗೆ ಮೇಲ್ಗಡೆ ಟಚ್ ಆಗ್ತಾಯಿದೆ, ವರ್ಣನಾಳಗಳಿಗೆ ಸ್ಪರ್ಶಿಸದೆ ಹೊರಬರುವುದು. ನೋಡಿ, ಕ ಕ ಕ ಟ ತ ಪ ಇವೆಲ್ಲ ಇವು ಅಘೋಷ ಸ್ಪರ್ಶ. ಘೋಷ ಸ್ಪರ್ಶ ಅಂದರೆ ವರ್ಣಗಳು ವರ್ಣನಾಳಗಳಿಗೆ ಸ್ಪರ್ಶಿಸಿ ಹೊರಬರುವುದಕ್ಕೆ ಘೋಷ ಸ್ಪರ್ಶ ಎನ್ನುತ್ತಾರೆ. ಇವೆಲ್ಲವೂ ಇಂಪಾರ್ಟೆಂಟ್, ಉದಾಹರಣೆ ನೀವು ನೋಡ್ಕೊಳ್ಬೋದು. ನೆಕ್ಸ್ಟ್ ತ ತ ದ ದ ನ ಲ ಇವೆಲ್ಲ ಅಕ್ಷರಗಳು ಹಲ್ಲುಗಳ ಸಹಾಯದಿಂದ ಹುಟ್ಟುವುದರಿಂದ ಇವುಗಳನ್ನು ದಂತ್ಯ ವರ್ಣಗಳು ಎನ್ನುತ್ತಾರೆ. ಇವು ನಿಮಗೆ ನೆನಪಿರಲಿ, ಇಂಪಾರ್ಟೆಂಟ್. ದಂತ್ಯ ಅಕ್ಷರಗಳನ್ನು ಉಚ್ಚಾರ ಮಾಡಿದಾಗ ಅವು ನಿಮಗೆ ಎಲ್ಲಿ ಟಚ್ ಆಗ್ತಾವೆ ನೀವು ನೋಡು. ತ ತ ದ ದ ನಿಮ್ಮ ನೋಡಿ, ತ ತ ದ ದ ಅಂತ ನೀವು ಬಾಯಲ್ಲಿ ಅಂದ್ಕೊಳ್ಳಿ, ನಿಮ್ಮ ನಾಲಿಗೆ ಹಲ್ಲಿಗೆ ಟಚ್ ಆಗ್ತಾಯಿದೆ. ಆ ಅಕ್ಷರಗಳನ್ನ ದಂತಾಕ್ಷರ ಅಂದರೆ ದಂತ ವರ್ಣಗಳು ಎನ್ನುತ್ತಾರೆ. ಇಲ್ಲಿ ನೋಡಿ, ಉ ಉ ಪ ಪ ಬ ಬ ಅಂದರೆ ಓಷ್ಠ್ಯ. ನೋಡಿ, ಇವನು ಉಚ್ಚಾರ ಮಾಡಿದಾಗ ತುಟಿಯ ಸಹಾಯದಿಂದ, ಅಂದರೆ ಅಕ್ಷರಗಳು ತುಟಿಯ ಸಹಾಯದಿಂದ ಹುಟ್ಟುವುದರಿಂದ ಓಷ್ಠ್ಯ ಎನ್ನುತ್ತಾರೆ. ಇದು ನಿಮಗೆ ನೆನಪಿರಲಿ. ಓಷ್ಠ್ಯ ಅಂದರೆ ತುಟಿ, ದಂತ್ಯ ಅಂದರೆ ಅಲ್ಲ. ಯ ಯ ನ ನ ನ ಇಲ್ಲಿ ನೋಡಿ, ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನೇ ಅನುನಾಸಿಕ ಎನ್ನುತ್ತಾರೆ. ಇಂಪಾರ್ಟೆಂಟು, ಇಷ್ಟುಗಳನ್ನೇ ನೀವು ಓದ್ಕೊಳ್ಳಿ. ನೆಕ್ಸ್ಟ್ ಒಂದು ಸೆಕೆಂಡ್. ಎ ಐ ಒ ಔ ಕಂಠ ಮತ್ತು ತಾಲಗಳಿಂದ 2, ಅಂದರೆ
ಕಂಠತಾಲ್ಯ. ಕಂಠ ಮತ್ತು ತಾಲ್ಯ ದವಡೆಯಿಂದ ಉಚ್ಚರಿಸುವುದಕ್ಕೆ ಕಂಠತಾಲ್ಯ ಎನ್ನುತ್ತಾರೆ. ಉ ಓ ಅಕ್ಷರಗಳು ಮತ್ತು ಕಂಠ ಮತ್ತು ತುಟಿಯಿಂದ ಓಷ್ಟೆ ಅನ್ನುತ್ತಾರೆ. ಇಷ್ಟು ಸ್ವಲ್ಪ ಓದ್ಕೊಳ್ಳಿ, ಇಂಪಾರ್ಟೆಂಟು. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೋಡಿ ಆ ಚಾಪ್ಟರ್ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರು. ಸ್ವತಂತ್ರವಾಗಿ ಉಚ್ಚಾರವಾಗದ ಅಕ್ಷರಗಳಿಗೆ ಈಗ ಎನ್ನುತ್ತಾರೆ ಅಂದರೆ ಸ್ವತಂತ್ರವಾಗಿ ಉಚ್ಚಾರವಾಗದ ಅಕ್ಷರಗಳೇ ವ್ಯಂಜನ. ನಾನು ಹಿಂದ್ಗಡೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಇಂಪಾರ್ಟೆಂಟು. ದಡ್ಡಕ್ಷರ ಅಂದರೆ ಒತ್ತಕ್ಷರ. ರಾಷ್ಟ್ರ ಈ ಪದದಲ್ಲಿರುವ ಇದು ಯಾವ ಜಾತಿ ಅಂತ ಕೇಳಿದರೆ ರಾಷ್ಟ್ರ ಅದು ವಿಜಾತಿ. ಇಂಪಾರ್ಟೆಂಟು. ನೆಕ್ಸ್ಟ್ ಒಂದು ಸೆಕೆಂಡ್, ಕೆಳಗಿನವುಗಳಲ್ಲಿ ಕಂಠ ಧ್ವನಿಯಾಗಿದೆ ಅಂದರೆ ಕಂಠದಿಂದ ಯಾವುದು ಉಚ್ಚಾರ ಆಗ್ತದೆ ಕ ಕ. ಸ್ವಲ್ಪ ನೀವು ಓದ್ಕೊಳ್ಳಿ, ನೋಡ್ಕೊಳ್ಳಿ, ಇಂಪಾರ್ಟೆಂಟು. ಈ PDF ಏನಾದರೂ ಬೇಕಾಗಿದ್ದರೆ ನಿಮಗೆ ಕಂಪ್ಲೀಟ್ ಕನ್ನಡದ ಕಂಪ್ಲೀಟ್ ನೋಟ್ಸನ್ನು ನಿಮಗೆ ನಾನು ಪೋಸ್ಟ್ ಮಾಡ್ತೀನಿ. ನಿಮಗೆ PDF ಅಪ್ಲೋಡ್ ಮಾಡ್ತೀನಿ. ಈ PDF ಏನಾದರೂ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಮೇಲೆ ಕ್ಲಿಕ್ ಮಾಡಿ ಕನ್ನಡ ನೋಟ್ಸ್ ಅಂತ ನನಗೆ ಟೈಪ್ ಮಾಡಿ ಒಂದು ಮೆಸೇಜ್ ಹಾಕಿ ನಿಮಗೆ ಈ ನೋಟ್ಸನ್ನು ಕಳಿಸ್ಕೊಡ್ತೀನಿ. ಇಂಪಾರ್ಟೆಂಟು. ನೆಕ್ಸ್ಟ್, ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಗಳ ಸಂಖ್ಯೆ ಎಷ್ಟು? 10. ನೋಡಿ, ಇಂಪಾರ್ಟೆಂಟ್. ಈ ಥರ ಕ್ವಶನ್ಸನ್ನು ಕೇಳಿದರೆ ಎಕ್ಸಾಮಲ್ಲಿ. ನೆಕ್ಸ್ಟ್, ಹಾಸ್ಯಾಸ್ಪದದಲ್ಲಿ ಸ್ಪದ ಅಂದರೆ ಅಕ್ಷರಗಳ ಡ್ಯಾಶ್ ಆಗಿದೆ. ಇದು ಸ್ಪ ಇದೆಯಲ್ಲ, ಇದು ಒತ್ತಕ್ಷರವಾಗಿದೆ. ನೀವು ನೋಡ್ಕೊಳ್ಬೋದು. ಆನೆ ಪದದಲ್ಲಿರುವ ಸ್ವರಗಳು ಎಷ್ಟು? 2. ಕುರುಕ್ಷೇತ್ರದ ಎಂಬ ಪದ ತ್ರ ಎಂಬ ಅಕ್ಷರ ಡ್ಯಾಶ್ ಆಗಿದೆ, ನನಗೆ ಒತ್ತಕ್ಷರ ಆಗಿದೆ. ನೀವು 4 ಆಪ್ಷನನ್ನು ಓದ್ಕೊಳ್ಬೇಕು. ಹಾಸ್ಯಾಸ್ಪದ ಸ್ಪ ಮತ್ತೆ ಕ್ವಶನ್ ರಿಪೀಟ್ ಆಗಿದೆ, ನೋಡ್ಕೊಳ್ಳೋದು ಇಂಪಾರ್ಟೆಂಟು. ಈ ಅಕ್ಷರಗಳ ಉತ್ಪತ್ತಿ ಸ್ಥಾನ ಯಾವುದು ಅಂತೇಳಿ ತಾಲ್ಯ, ಅಂದರೆ ದವಡೆಯ ಸಹಾಯದಿಂದ ಉಚ್ಚರಿಸ್ತವೆ, ಅದಕ್ಕೆ ತಾಲ್ಯ. ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳಿನ ಪಂಚಾಕ್ಷರಗಳನ್ನು ಏನಾಗುತ್ತೆ ಅಂದರೆ ಕನ್ನಡ ವರ್ಣಮಾಲೆಯಲ್ಲಿದೆ ವರ್ಗೀಯ ವ್ಯಂಜನಗಳು ಪಂಚಾಕ್ಷರ ಅಂದರೆ 5 ದವಲವಿಕೆ ಅಂತಾರೆ, ಅನುನಾಸಿಕ ಅಂತಾರೆ. ಕನ್ನಡ ವರ್ಣಮಾಲೆಯಲ್ಲಿರುವ ಸಂಧ್ಯಾಕ್ಷರ ಯಾವುದು ಅಂತ ಕೇಳಿದರೆ ಐ ಮತ್ತು ಔ. ಇಂಪಾರ್ಟೆಂಟು. ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಎಕ್ಸಾಮಲ್ಲಿ, ಇಂಪಾರ್ಟೆಂಟು. ಇಷ್ಟು ಇಂಪಾರ್ಟೆಂಟು. ಇದು ವಿಭಕ್ತಿಯ ಪ್ರತ್ಯಯ. ವಿಭಕ್ತಿಯ ಪ್ರತ್ಯಯದ ಮೇಲೆ ಈ ಬಾಕ್ಸನ್ನು ನೆನಪಿಟ್ಟುಕೊಂಡ್ರೆ ಸಾಕು, ಎಕ್ಸಾಮಲ್ಲಿ ಜಾಸ್ತಿ ಕ್ವಶನ್ಸು ಈ ಬಾಕ್ಸಲ್ಲಿ ಕೊಡಿದ್ದಾರೆ. ಇಷ್ಟೇ ಕಂಪ್ಲೀಟು. ಇದ್ರ ಮೇಲೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಪೇಪರು, ವಿಭಕ್ತಿ ಪ್ರತ್ಯಯ ಮತ್ತು ಇದ್ರ ಮೇಲೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಪೇಪರು, ನಾಮಪದ, ಸರ್ವನಾಮಪದ, ಇದೆಲ್ಲ ನಿಮಗೆ ನೆಕ್ಸ್ಟ್ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತೀನಿ. ಇಂಪಾರ್ಟೆಂಟು. ಇದ್ಯಾಕೋ ಸ್ವಲ್ಪ ವಾಯ್ಸು ಇದು ಆಗ್ತಾಯಿದೆ, ಸೌಂಡ್ ಬರ್ತಾಯಿದೆ, ಅದಕ್ಕೋಸ್ಕರ ನೆಕ್ಸ್ಟ್ ಕ್ಲಾಸು ಚೆನ್ನಾಗಿ ಮಾಡ್ತೀನಿ. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು.